ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆದಂತಹ ಸಂದರ್ಭದಲ್ಲಿ ಮೊದಲ ತುಂಬುವಂಥ ಡ್ಯಾಮ್ ಅದು ಕಬಿನಿ ಡ್ಯಾಮ್. ಇದೀಗ 59 ಅಡಿಗಳಷ್ಟು ಮಾತ್ರ ನೀರು ಕೂಡ ತುಂಬ್ತಾ ಇದೆ, 84 ಅಡಿ ಇದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಅನಿಲ್ ಚಿಕ್ಕಪತಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, 84 ಅಡಿ ಇಷ್ಟೊತ್ತಿಗಾರ ತುಂಬಬೇಕಾಗಿತ್ತು, ಇವತ್ತಿಗೆ 59 ಅಡಿ ತುಂಬಿದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಫಸ್ಟ್ ತುಂಬ್ತಿದ್ದಂಥ ಡ್ಯಾಮು ಇವತ್ತು ಕೂಡ ತುಂಬಿಲ್ಲ. ಖಂಡಿತವಾಗ್ಲೂ ನಾನು ಯಾಕಂದರೆ ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ ಎಚ್ ಡಿ ಕೋಟೆಯಲ್ಲಿ ನಾವು ನೋಡ್ಕೊ ಬರ್ತಾ ಇದ್ದೀವಿ. 2013 ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹೇಬ್ರಿದ್ದರು. ಅವತ್ತು ಚಿತ್ರನಟರಾಗಿರ್ತಕ್ಕಂಥ ಅಂಬರೀಷ್ ಅವರು ಕೂಡ ಬಂದಿದ್ದರು. ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಅವತ್ತು ಜಿಲ್ಲಾ ಉಸ್ತುವಾರಿ ಇದ್ದರು. ಅವತ್ತಿಂದನೂ ಕೂಡ ಡ್ಯಾಮ್ಗಳು ತುಂಬ್ಕೊ ಬರ್ತಿತ್ತು. ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ಕಡಿಮೆ ಮಳೆ ಆಗಿರ್ತಕ್ಕಂಥದ್ದು. ನಮಗೆ ಬಾನಾಸೂರು ಡ್ಯಾಮು ಫಸ್ಟು ತುಂಬ್ತದೆ, ಕೇರಳ ವಯನಾಡು ಅಲ್ಲಿ ತುಂಬ್ತಾಯಿತ್ತು. ಅಲ್ಲಿ ತುಂಬಿದ್ರೆ ನಮಗೆ ಇಲ್ಲಿ ಡ್ಯಾಮ್ ಫಿಲ್ ಆಗ್ತಿತ್ತು. ಅಲ್ಲಿ ಅದು ಕೂಡ ಡ್ಯಾಮ್ ಕೆಪಾಸಿಟಿ ಅದನ್ನು ಕೂಡ ಭಾಳ ಕಡಿಮೆ ಇರ್ತಕ್ಕಂಥದ್ದು. ನಮ್ಮಲ್ಲೂ ಕೂಡ ಏನು ಕಬಿನಿ ಜಲಾಶಯಕ್ಕೆ ನಾನು ಕಳೆದ 8 ವರ್ಷದಿಂದನೂ ಕೂಡ ಬಾಗಿನ ಅರ್ಪಿಸ್ತಕೊಂಡು ಬರ್ತೀವಿ. ಯಡಿಯೂರಪ್ಪ ಸಾಹೇಬರು ಬಂದಿದ್ದರು, ಬೊಮ್ಮಾಯಿ ಸಾಹೇಬರು ಬಂದಿದ್ದರು, ಕುಮಾರಣ್ಣ ಅವರು ಬಂದಿದ್ದರು. ಸಿದ್ದರಾಮಯ್ಯ ಸಾಹೇಬರು 2 ಬಾರಿ ಈಗ ಬಾಗಿನ ಕಾರ್ಯಕ್ರಮಗಳು ಬಂದಿದ್ದರು. ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈಗ ನೂತನವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಖಂಡಿತವಾಗ್ಲೂ ನಿರೀಕ್ಷೆ ಇದೆ, ಡ್ಯಾಮ್ ತುಂಬತಕ್ಕಂಥ ನಿರೀಕ್ಷೆ ಇದೆ. ಇದೇ ಮೊದಲನೇ ಬಾರಿಗೆ ನಮ್ಮದು 3 ಡ್ಯಾಮು ಕೂಡ ತುಂಬಿಲ್ಲ, ನಗು, ಕಬಿನಿ, ತಾರ್ಕ. ಬಟ್ ಕಬಿನಿ ಫಸ್ಟು ತುಂಬ್ತಿತ್ತು, ತಾರ್ಕನೂ ಕೂಡ ತುಂಬ್ತಿತ್ತು, 3 ಒಟ್ಟಿಗೆ ತುಂಬ್ತಿತ್ತು. ಈ ರೀತಿ ಮಳೆ ಆಗೋದು ಭಾಳ ಕಡಿಮೆ ಇದೆ. ಖಂಡಿತವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ತಾಯಿ ಚಾಮುಂಡೇಶ್ವರಿ. ಯಾಕಂದರೆ ಈಗ ಆಷಾಢ ಕೂಡ ಪ್ರಾರಂಭ ಆಗ್ತಾಯಿದೆ. ಮಳೆ ತುಂಬಬೇಕು, ಮಳೆ ಬರಬೇಕು. ಯಾಕಂದರೆ ರೈತರಿಗೆ ಅನುಕೂಲ ಆಗಬೇಕು. ಮಳೆ ಬಂದ್ರೇ ರೈತರು ಬದುಕೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಬೆಳೆದಿರ್ತಕ್ಕಂಥ ಬೆಳೆ ಉತ್ತಮವಾಗಿ ಏನು ಬೆಳೀತಾರೆ ಬೆಳೆನ, ಅದಕ್ಕೆ ಈ ಟೈಮಲ್ಲಿ ನಮಗೆ ಮಳೆ ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು ಎಚ್ ಡಿ ಕೋಟೆ ತಾಲೂಕಿಗೆ. ಜೂನ್ ತಿಂಗಳಲ್ಲಿ ಮಳೆ ಕೈ ಕೊಡ್ತು. ಆ್ಯಕ್ಚುಲಿ ಜುಲೈ ಆರಂಭದ ದಿನಗಳಲ್ಲಿ ಸ್ವಲ್ಪ ಈಗ ವಯನಾಡು ಭಾಗದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾಯಿದೆ. ಸ್ವಲ್ಪ ಡ್ಯಾಮ್ಲಿಗೆ ನೀರಿನ ಏರಿಕೆ ಜಾಸ್ತಿ ಆಗ್ತಾಯಿದೆ. ಮೇ ಬಿ ಇರಬೇಕು. ಯಾಕಂದರೆ ಚಿಕ್ಕಮಂಗ್ಳೂರಲ್ಲಿ ಮಳೆ ಆಗ್ತಾಯಿದೆ, ಕೊಡಗಲ್ಲಿ ಮಳೆ ಆಗ್ತಾಯಿದೆ. ವಯನಾಡಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 3-4 ದಿವಸದಿಂದೆ ಪ್ರಾರಂಭ ಆಗಿದೆ ಅನ್ನೋದು ಕೂಡ ಮಾಹಿತಿ ಹೇಳಿದ್ದಾರೆ. ನೋಡೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಇದೇ ಮೊದಲನೇ ಬಾರಿಗೆ ಹಳೇ ದೇವಸ್ಥಾನವನ್ನು ಕಂಡಿದ್ದು ತಾವೆಲ್ಲರೂ ಕೂಡ ಚಾನಲ್ನಲ್ಲಿ ನೋಡಿದ್ದೀವಿ. ಕೆಲವಾರು ಸುದ್ದಿ ವಾಹಿನಿಯಲ್ಲಿ ಕೂಡ ಪ್ರಚಾರ ಮಾಡಿದ್ದಾರೆ. ನಾನು ಫಸ್ಟ್ ಟೈಮು ಹಳೆ ಬಸವೇಶ್ವರ ದೇವಸ್ಥಾನ ಇತ್ತು ಅನ್ನೋದು ಕೂಡ ಅಲ್ಲಿ ಮಗ್ಗೆ ಗ್ರಾಮದವರು ನಮಗೆ ತಿಳಿಸ್ಕೊಟ್ರು. ತುಂಬ ಭಾಳ ಡ್ರೈ ಆಗಿದೆ. ಖಂಡಿತವಾಗ್ಲೂ ನೀವು ಒಳ್ಳೆ ನಿರೀಕ್ಷೆ ಇಟ್ಕೊಂಡು ಡ್ಯಾಮು ತುಂಬಬೇಕು ಅನ್ನೋದು ನಮ್ಮೆಲ್ಲರ ಒಂದು ಪ್ರಾರ್ಥನೆ. ಈ ಅಧಿಕಾರಿಗಳಿಂದ ಏನು ಮಾಹಿತಿ ಇದೆ ಸರ್? ಈಗ ಆ ಭಾಗದ ಹವಾಮಾನ ಇಲಾಖೆಯವರು ಏನು ಹೇಳ್ತಾ ಇದ್ದಾರೆ? ಇಲ್ಲ, ಮೊನ್ನೆ ನಮ್ಮ ಯತೀಂದ್ರ ಸರ್ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಈ ಮಳೆ ಬಗ್ಗೆ ಒಂದು ಮೀಟಿಂಗ್ನ ನಾವು ಮಾಡಿದ್ದು. ಬಹುಶಃ ನಿರೀಕ್ಷೆಗೆ ತಕ್ಕಂತೆ ಮಳೆ ಆಗೋದು ಈ ಬಾರಿ ಸ್ವಲ್ಪ ಕಡಿಮೆ ಅನ್ನೋ ಮಾಹಿತಿನೂ ಕೂಡ ಅಧಿಕಾರಿ ವರ್ಗದವ್ರು ಕೊಡ್ತಾ ಇದ್ದಾರೆ. ಪ್ರಕೃತಿ ಯಾರ ಕೈಲೂ ಇರೋಲ್ಲ. ಯಾಕಂದರೆ ನಾವು ಊಹೆ ಮಾಡ್ದಂಗೆ ಪ್ರಕೃತಿ ನಮ್ಮ ಜೊತೆ ಇರೋಲ್ಲ. ದೇವರ ಆಶೀರ್ವಾದ ಮಳೆ ಬರಲಿ ಅನ್ನೋದು ನಮ್ಮೆಲ್ಲರ ಒಂದು ಪ್ರಾರ್ಥನೆ. ಈಗ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಮುಖ್ಯಮಂತ್ರಿಗಳು ಬೆಳೆನೇ ಬೆಳಿಬೇಡಿ ಅನ್ನುವಂತಹ ಮಾತು ಎಷ್ಟು ಸಮಂಜಸ ಅಂತ? ಇಲ್ಲ, ತಾವು ಹೇಳ್ದಂಗೆ ನಮ್ಮ ಮುಖ್ಯಮಂತ್ರಿಗಳು ದೈವ ಭಕ್ತರು. ನೂತನ ಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ಬೋದು. ದೇವಸ್ಥಾನಕ್ಕೆ ಹೋಗಿ ಅವ್ರು ದೇವ್ರ ಕೈ ಮುಗಿದುಬಿಟ್ಟೆ ಆಚೆ ಬರ್ತಕ್ಕಂಥದ್ದು. ದೈವ ಭಕ್ತರು ಖಂಡಿತವಾಗ್ಲೂ. ಯಾಕಂದರೆ ರೈತರಿಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಬೆಳೆ ಹಾಕಿದ್ರೆ ಅವ್ರಿಗೆ ಲಾಸ್ ಆಗೋದು ಬೇಡ ಅನ್ನೋ ಒಂದು ಮಾತನ್ನ ಅವರು ಕಿವಿ ಮಾತನ್ನ ಹೇಳಿರ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡೋಣ. ಇತ್ತೀಚಿನ 3-4 ದಿವಸದಿಂದ ತಾವು ಹೇಳ್ದಂಗೆ ಮಳೆ ಬರ್ತಾ ಇದೆ, ಬರುವಂಥ ಸಾಧ್ಯತೆ ಇದೆ ಅನ್ನೋದು ಕೂಡ ಕೆಲವು ಅಧಿಕಾರಿ ವರ್ಗದವರು ಹೇಳ್ತಾ ಇದ್ದಾರೆ. ನೋಡೋಣ ಏನು ಮುಂದಿನ ದಿನಗಳಲ್ಲಿ ಏನಾಗ್ತದೆ. ಕರ್ನಾಟಕದ ಇತಿಹಾಸದಲ್ಲೇ ಬೆಳೆನ ಬೆಳಿಬಾರ್ದು ಅನ್ನೋಂತಹ ಹೇಳಿದಂಥ ಏಕೈಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತೇಳಿ ಪ್ರತಿಪಕ್ಷದವ್ರು ಟೀಕೆ ಮಾಡ್ತಾರೆ. ಆ ರೀತಿ ಅವ್ರು ಹೇಳಿಲ್ಲ. ಅಂದರೆ ಅವ್ರು ಹೇಳಕ್ಕೆ ಹೋಗಿರ್ತಕ್ಕಂಥದ್ದು ತುಂಬ ಏನು ಬೆಲೆ ಏರಿಕೆ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಸಿಲಿಂಡರ್ ಇರ್ಬೋದು, ಎಲ್ಲ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಏನು ಈ ಒಂದು ವಾತಾವರಣಕ್ಕೆ ಏನು ಒಂದು ಬೆಳೀಬೋದು ಅದನ್ನು ಬೆಳೀತಕ್ಕಂಥ ರೈತರು ಬೆಳೀಲಿ ಅನ್ನೋ ಮಾತನವರು ಹೇಳಿರ್ತಕ್ಕಂಥದ್ದು. ಜಾಸ್ತಿ ಇಳುವರಿ ನಿರೀಕ್ಷೆ ಮಾಡ್ತಾರೆ, ಇಳುವರಿ ಬರೆದೋದ್ರೆ ಆತ್ಮಹತ್ಯೆಗಳನ್ನಾದ್ರೂ ಹಿಡಿತಾರೆ ಅಂತ. ಖಂಡಿತವಾಗ್ಲೂ. ಯಾಕಂದರೆ ಬೆಳೀಲಿ, ರೈತರು ಬೆಂಬಲವಾಗಿ ನಾವೆಲ್ಲರೂ ಕೂಡ ಸರ್ಕಾರ ನಿಂತಿರತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ಇವತ್ತು ನಮ್ಮ ದೇಶದ ಬೆನ್ನೆಲುಬೆ ರೈತರು. ಇವತ್ತು ಅವ್ರಿಗೆ ನಾವು ಏನು ಸಹಕಾರ ಮಾಡಬೇಕು, ನಮ್ಮ ಸರ್ಕಾರದಿಂದ 100% ಸಹಕಾರ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ರೈತರ ಪರವಾಗಿ ನಿಲ್ತಾ ಇದೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬೆಳಿಬೇಡಿ ಅಂತಾರೆ, ಬಟ್ ಆ ಪರಿಹಾರ ಏನು ರೈತರಿಗೆ? ನೋಡೋಣ, ಸರ್ಕಾರ ಅದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ತೀರ್ಮಾನವನ್ನು ಮಾಡ್ತದೆ, ಅದು ಕೂತು ಚರ್ಚೆ ಮಾಡಿ ನಮ್ಮ ಏನು ಒಂದು ಬಜೆಟ್, ನಮ್ಮ ರಾಜ್ಯದ ಬಜೆಟಲ್ಲಿ ಏನಿದೆ ರೈತರಿಗೆ ಯಾವ ರೀತಿ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೊಡ್ಬೋದು. ಕೂತು ಕಮಿಟಿಗಳಿದೆ, ಸದನ ಸಮಿತಿಗಳಿದೆ,
ಸೀನಿಯರ್ಸು ಆಫೀಸರ್ಸ್ ಇರ್ತಾರೆ. ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಯಾವ ರೀತಿ ರೈತರಿಗೆ ಅನುಕೂಲ ಆಗಬೇಕು ಅದು ಮಾಡಿದ್ರೆ ಭಾಳ ಒಳ್ಳೆಯದು ಅನ್ನೋದು ನನ್ನ ಒಂದು ಸಲಹೆ. ಈಗ ಸರ್ ಕಬಿನಿ ತುಂಬಿಲ್ಲ, ಒಂದಿಷ್ಟು ಸರಿ ಕಪಿಲೆ ಕೂಡ ಬರದಾಗ್ತಾ ಇದೆ. ಈ ಭಾಗದ ಜನರು ಕುಡಿಯೋ ನೀರಿಗೆ ಹಾಹಾಕಾರ ಹೆಚ್ಚಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನು ಪ್ರಿಕಾಷನ್ಸ್ ತೊಗೊಳ್ತಾ ಇದ್ದೀರಿ ಸರ್? ಈಗ ಆಲ್ರೆಡಿ ಕೆಲವೊಂದು ಪಂಚಾಯಿತಿಲಿ ಬೋರ್ವೆಲ್ಗಳು ಡ್ರೈ ಆಗದಂಥ ಸಂದರ್ಭದಲ್ಲಿ ರೆಂಟ್ ಪರ್ಪಸ್ಸಲ್ಲಿ ಬಾಡಿಗೆ ದರದಲ್ಲಿ ಜಮೀನಲ್ಲಿ ಯಾರ್ದು ಬೋರಲ್ಲಿ ನೀರು ಬರುತ್ತೆ ಅವ್ರದ್ದು ಬಾಡಿಗೆ ದರದಲ್ಲಿ ನಾವು ಪಡ್ಕೊಂಡು ಆ ಊರಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಬಾರ್ದು ಅನ್ನೋದು ಕೂಡ ನಾವು ಜಿಲ್ಲಾ ಪಂಚಾಯತಿಲಿ ಮೀಟಿಂಗ್ ಮಾಡಿದ್ದೀವಿ. ಪ್ರತಿಯೊಂದು ಪಂಚಾಯತಿಲೂ ಕೂಡ 15 ಹಣಕಾಸು ಏನಿದೆ ಅದು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಕೂಡ 15 ಫೈನಾನ್ಸ್ ದುಡ್ಡನ್ನ ಬಳಸಬೇಕು ಅನ್ನೋದನ್ನು ಕೂಡ ಕೇಳಿದ್ದೀವಿ. ಮತ್ತು ಮನೆ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲೂ ಕೂಡ ಮೀಟಿಂಗ್ ಮಾಡಿದ್ವಿ. ಟಾಸ್ಕ್ ಫೋರ್ಸ್ ದುಡ್ಡನ್ನ ಉಪಯೋಗಿಸ್ಕೊಂಡು ಎಲ್ಲೂ ಕೂಡ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ಕೂಡ ಅಂದ್ಕೊಂಡು ಕೆಲವೊಂದು 4-5 ಪಂಚಾಯತಿಗಳಲ್ಲಿ ನಮ್ದು ಆ ರೀತಿ ಪ್ರಾಬ್ಲಮ್ ಇತ್ತು. ನಮ್ಮ ತಾಲೂಕಲ್ಲೇ ಎಕ್ಸಾಂಪಲ್ ಒಂದು 3-4 ಪಂಚಾಯತಿಲಿ ಆ ರೀತಿ ಪ್ರಾಬ್ಲಮ್ ಇತ್ತು. ಅದಕ್ಕೆ ಬಾಡಿಗೆ ದರದಲ್ಲಿ ಪ್ರೈವೇಟ್ ಜಮೀನಲ್ಲಿ ಬೋರಲ್ಲಿ ನೀರನ್ನ ನಾವು ಶೇಖರಣೆಯನ್ನು ಮಾಡಿಕೊಂಡು ಅವರಿಂದ ಪೈಪ್ಲೈನ್ನ ನಾವು ಮಾಡಿ ನೀರನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಫೈನಲಿ ನಿಮ್ಮ ಕಬಿನಿ ಡ್ಯಾಮ್ಗೆ ಭಾಗಿನ ಅರ್ಪಿಸೋದು ಡಿ ಕೆ ಶಿವಕುಮಾರ್. ಖಂಡಿತವಾಗ್ಲೂ ನಿರೀಕ್ಷೆ ಇದೆ, ದೇವರ ಕೃಪೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. 100% ಅದು ಆಗ್ತದೆ ಖಂಡಿತವಾಗ್ಲೂ. ಯಾಕಂದರೆ ಅವ್ರು ಬಂದ್ರೇ ನಮಗೆ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತದೆ, ಬರಬೇಕು. ಯಾಕಂದರೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಬರಬೇಕು, ಹಲವಾರು ಅಭಿವೃದ್ಧಿ ಆಗ್ತದೆ. ಬಾಗಿನ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೋದು. ನಮ್ಮೆಲ್ಲರ ಆಸೆ ನಿಮಗೂ ಗೊತ್ತು, ಕಬಿನಿ ಮುಂದ್ಗಡೆ ನಾವು ಬೃಂದಾವನ್ ಗಾರ್ಡನ್ ಮಾಡಬೇಕು ಅಂತಲೂ ಕೂಡ 3-4 ಸತಿ ಬಜೆಟಲ್ಲಿ ಬಂದು ಹೋಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ನಾವು ಮನವಿಯನ್ನು ಸಲ್ಲಿಸಿ ಬಜೆಟಲ್ಲಿ ಅನೌನ್ಸ್ ಆಗಿತ್ತು. ನಮ್ಮ ತಾಲೂಕಿನಲ್ಲಿ ಉದ್ಯೋಗಗಳು ಸಿಗಬೇಕು, ಹಲವಾರು ಜನಕ್ಕೆ ಕೆಲಸಗಳು ಸಿಗಬೇಕು, ಇವೆಲ್ಲ ಹಲವಾರು ಮನವಿಗಳಿವೆ. ಮತ್ತು ರಸ್ತೆಗಳ ಬಗ್ಗೆ ಮನವಿಗಳಿದೆ. ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಈಗ ಆಲ್ರೆಡಿ ಮಾಡ್ತಾಯಿದ್ದೀವಿ. ನಮ್ಮ ತಾಲೂಕಿಗೆ ಬಂದರೆ ಜನಗಳಿಂದ ನೇರವಾಗಿ ಅವರ ಅಹವಾಲುಗಳನ್ನ ಅವರು ಹೇಳ್ಬೋದು ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗೆ 1 ತಿಂಗಳು ಕಳೀತಾ ಇದೆ, ತೃಪ್ತಿ ಇದೆ ತಮ್ಮ ಎಲ್ಲ ಶಾಸಕರಿಗೂ? ಖಂಡಿತವಾಗ್ಲೂ. ಯಾಕಂದರೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಒಂದು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಹಂತವಾಗಿ ಮಾಡ್ಕೊ ಬರ್ತಾ ಇದ್ದಾರೆ. ಭಾಳಷ್ಟು ನಿರೀಕ್ಷೆಗಳನ್ನ ನಾವೆಲ್ಲ ಕೂಡ ಇಟ್ಕೊಂಡಿದ್ದೀವಿ. ತಾಲೂಕಿಗೆ ಅಭಿವೃದ್ಧಿಗೆ ಹಣಕಾಸನ್ನ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ಮುಂದಿನ ತಿಂಗಳು ಬಜೆಟ್ ಕೂಡ ಪ್ರಾರಂಭ ಆಗ್ತದೆ, ಅಧಿವೇಶನ ಕೂಡ ನಡೀತದೆ. ನಮ್ಮಲ್ಲಿ ಹಲವಾರು, ಯಾಕಂದರೆ ಇನ್ನು 1.5 ವರ್ಷ ಇರೋದ್ರಿಂದ ಹಲವಾರು ರಸ್ತೆಗಳದು ಗುದ್ಲಿ ಪೂಜೆಗಳು ಮಾಡಬೇಕಾಗ್ತದೆ. ಇದ್ರ ಬಗ್ಗೆನೂ ಕೂಡ ನಾವು ಹಲವಾರು ಮನವಿಗಳನ್ನ ನಾವು ಈಗ ಆಲ್ರೆಡಿ ಕೊಟ್ಟಿದ್ದೀವಿ, ಕಳಿಸಿದ್ದೀವಿ. ಮುಖ್ಯವಾಗಿ ನಮ್ಮ ಮೈಸೂರು ಮಾನಂದವಾಡಿ ರಸ್ತೆ ಡಬಲ್ ರಸ್ತೆ ಅಗಲೀಕರಣಕ್ಕೆ ಕಳೆದ ಮಾರ್ಚಲ್ಲಿ ಬಜೆಟಲ್ಲಿ ಅನೌನ್ಸ್ಮೆಂಟ್ ಆಗಿದೆ. DPR ನಡೀತಾ ಇದೆ. ಇದ್ರ ಬಗ್ಗೆ ಹಣಕಾಸು ಒದಗಿಸ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ, ನಮ್ಮ ಮನವಿ. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾಕೋ ಪರ್ಸನಲ್ ತಗೋತಾವ್ರೆ ಅಂತ ಡಿ ಕೆ ಶಿವಕುಮಾರ್. ಇದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ, ಆವತ್ತಿನ ಕಾಲದಲ್ಲಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಣ್ಣ ಅವರೇ ಈ ಪ್ರಾಜೆಕ್ಟ್ನ ತಂದಿರ್ತಕ್ಕಂಥದ್ದು ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಇದನ್ನು ಯಾಕೆ ಕುಮಾರಣ್ಣ ಅವರು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿಯೇ ಒಂದು ಮುಖ್ಯ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು. 2 ಬಾರಿ ಅವ್ರನ್ನ ಕರೆದಿರ್ತಕ್ಕಂಥ ವಿಧಾನಸೌಧ ಕೂತು ಚರ್ಚೆ ಮಾಡೋಣ, ಯಾವ ರೀತಿ ಸಲಹೆ ಸಹಕಾರ ಕೊಡಿ ಅನ್ನೋ ಮನವಿನ ಮುಖ್ಯಮಂತ್ರಿಗಳು ಕೂಡ ಆಹ್ವಾನವನ್ನು ಮಾಡಿದರು. ನಾವು ಇಲ್ಲೇ ಸಮಸ್ಯೆ ಬನ್ನಿ ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ರೈತರ ಪರವಾಗಿ ಯಾರೇ ಆಗಲಿ ಜನಪ್ರತಿನಿಧಿಗಳಾಗಿ ನಿಂತು ಅವ್ರಿಗೆ ಸ್ಪಂದಿಸ್ತಕ್ಕಂಥ, ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕಾಗ್ತದೆ. ರಾಜ್ಯಾದ್ಯಂತ SIR ಕೂಡ ಪ್ರಕ್ರಿಯೆ ಆಗ್ತಾ ಇದೆ. ತಮ್ಮ HD ಕೋಟೆ ತಾಲೂಕಿನಲ್ಲಿ ಯಾವ ಥರ SIR ಪ್ರಕ್ರಿಯೆ ನಡೀತಾ ಇದೆ? ಎಲ್ಲವೂ ಕೂಡ ನಿಷ್ಪಕ್ಷಪಾತವಾಗಿ ನಡೀತಾ ಇದೆಯಾ ಹೇಗೆ? ಖಂಡಿತವಾಗ್ಲೂ ತಾವು ನೋಡ್ಬೋದು. ಈಗ ಆಲ್ರೆಡಿ ನಮ್ಮ ಪಕ್ಷದ ವತಿಯಿಂದನೂ ಕೂಡ SIR ನಾವು ಎಲ್ಲರನ್ನೂ ಕೂಡ ಕರೆದಿದ್ದು, ಅಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ನಾವು ಆಹ್ವಾನವನ್ನು ನಾವು ಮಾಡಿದ್ದು. ಕೆಲವು ಸಂಘ ಸಂಸ್ಥೆಯವರು ಬಂದು ಅಲ್ಲಿ ಪಾಲ್ಗೊಂಡಿದ್ದರು. ಕೆಲವು ಅವರು 2 ದಿನ ಅದನ್ನು ಟ್ರೈನಿಂಗ್ನ ಮಾಡಿರ್ತಕ್ಕಂಥದ್ದು. ಕೆಲವು ಅಧಿಕಾರಿ ವರ್ಗದ ಮುಖಾಂತರ ಒಂದೊಂದು ಕಾಂಗ್ರೆಸ್ ಅವ್ರಿಗೊಂದು ದಿನ, BJP ಅವ್ರಿಗೆ 1 ಅವರ್, JDS ಅವ್ರಿಗೆ 1 ಅವರ್. ನಮ್ಮಲ್ಲಿ 26,000 ಮ್ಯಾಪಿಂಗ್ ಮಾಡಿರ್ತಕ್ಕಂಥದ್ದು. ಈಗ 4,000 ಮ್ಯಾಪಿಂಗ್ ಆಗಿರ್ತಕ್ಕಂಥ, ಯಾಕಂದರೆ ಡಬಲ್ ಎಂಟ್ರಿ ಇರ್ತಕ್ಕಂಥವ್ರನ್ನ ಡಿಲೀಟ್ ಮಾಡ್ತಕ್ಕಂಥದ್ದು, 3 ಕಡೆ ವೋಟರ್ ID ಇರ್ತಕ್ಕಂಥದ್ದನ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಆಗಲಿ. SIR ಕಾನೂನು ಮೂಲಕ ಏನೇನು ಒಬ್ಬ ವ್ಯಕ್ತಿಗೆ ಒಂದೇ ಓಟು, ಇದಾದರೆ ಖಂಡಿತವಾಗ್ಲೂ ಅದ್ರ ಪರವಾಗಿ ನಾವು ನಿಲ್ತಿದ್ದೀವಿ. SIR ಬಗ್ಗೆ ಸಂಪೂರ್ಣವಾಗಿ ಈಗ ಆಲ್ರೆಡಿ ಕೆಲವೊಂದು ಕಡೆ ಟೀಚರ್ಸ್ನ, ಡಿಗ್ರಿ ಓದಿರ್ತಕ್ಕಂಥ ಅಂಗನವಾಡಿಯವ್ರನ್ನ ಹಾಕಿದ್ದಾರೆ. ಈ ಥರದ ಬೂತ್ ವೈಸ್ ನಮ್ಮಲ್ಲಿ 284 ಬೂತ್ಗಳು ಬರ್ತದೆ. ಎಲ್ಲದಕ್ಕೂ ಕೂಡ
ಟ್ರೈನಿಂಗ್ನ ನಾವು ಮಾಡಿದ್ದೀವಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ಅಧಿಕಾರಿ ವರ್ಗದವ್ರಿಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. SIR ಬಗ್ಗೆ ಕರೆಕ್ಟಾಗಿ ಮಾಹಿತಿ ಕೊಡಿ, ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದು ಎಲ್ಲೂ ಕೂಡ ಮಿಸ್ಟೇಕ್ ಆಗದ ರೀತಿ ಮಾಡಿ ಅನ್ನೋದು ಕೂಡ ಡೈರೆಕ್ಷನ್ಸ್ನ ನಾವು ಕೊಟ್ಟಿದ್ದೀವಿ. ಮೈಸೂರು ಯೂನಿವರ್ಸಿಟಿಲಿ ಸರ್ ಕಳೆದ 20 ದಿನಗಳಿಂದ ಫೆಲೋಶಿಪ್ಗಾಗಿ SC/ST ವಿದ್ಯಾರ್ಥಿಗಳು ಬೀದಿಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಏನಾಗ್ತಾ ಇದೆ ಅಂತ? ಇಲ್ಲ, ಈಗ ತಮಗೆ ಗೊತ್ತಿರ್ತಕ್ಕಂಥದ್ದು ಶಿಷ್ಯ ವೇತನದ ಬಗ್ಗೆ ಅದು ಬಡ್ಜೆಟ್ಗಿಂತ ಜಾಸ್ತಿ. ಈಗ ನಮ್ಮಲ್ಲಿರ್ತಕ್ಕಂಥದ್ದು ಯೂನಿವರ್ಸಿಟಿಲಿ ಏನು ಅಮೌಂಟ್ ಇದೆ ಆ ಅಮೌಂಟು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ, ಅದ್ರ ಮೇಲೆ ಇದು ತ್ರಿಬಲ್ ಆಗಿ ಹೋಗ್ತಾ ಇರ್ತಕ್ಕಂಥದ್ದು ಅನ್ನೋದನ್ನು ಕೂಡ ಕೆಲವರು ಮಾಹಿತಿಯನ್ನು ಹೇಳಿದ್ರೆ ನನಗೆ ಆಲ್ರೆಡಿ ಯತೀಂದ್ರ ಸರ್ ಗಮನಕ್ಕೆ ನಾನು ತಂದಿದ್ದೀನಿ. ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಅವರು ಕೂಡ ಕರೆದು ಒಂದು ಮೀಟಿಂಗ್ನು ಕೂಡ ಲಾಸ್ಟ್ ವೀಕ್ ಮಾತಾಡಿದ್ದಾರೆ. ನೋಡೋಣ, ನಮ್ಮ ಸರ್ಕಾರಕ್ಕೂ ಕೂಡ ನಾವು ಒತ್ತಾಯನ ಮಾಡ್ತೀವಿ, ಅವ್ರಿಗೆ ನ್ಯಾಯ ಸಿಕ್ಕಬೇಕು. ಯಾಕಂದರೆ 20 ದಿನಗಳಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡಬೇಕು, ಮತ್ತು BA ನಮ್ಮ ವೈಸ್ ಚಾನ್ಸಲರ್ಸ್ ಇರ್ಬೋದು ಅವ್ರನ್ನ ಕರೆದು ಬಜೆಟ್ ಮುಖಾಂತರ ಏನು ಮೀಟಿಂಗ್ನ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಮಾಡೋಣತ್ತಲ್ಲ. ನಾವು ಕೂಡ 2 ಬಾರಿ ಶಾಸಕರಾಗಿದ್ದೀರಿ, ಸೌಜನ್ಯಕ್ಕಾದರೂ ಅಲ್ಲಿಗೆ ಭೇಟಿ ಕೊಡ್ಬೋದಲ್ಲ ತಾವು? ಯಾಕಂದರೆ ಅಲ್ಲಿಗೆ ತಾವು ಹೇಳಿದ್ರಿ, ಖಂಡಿತವಾಗ್ಲೂ ನಾನು ಕೂಡ ಒಂದು 15 ದಿವಸದಿಂದ ಇರಲಿಲ್ಲ, ನಾನು ಮೈಸೂರು ವ್ಯಾಪ್ತಿಯಲ್ಲಿ ಇರಲಿಲ್ಲ. ನಾವು ಕೂಡ ಬೆಂಗಳೂರಲ್ಲಿ ಕೆಲವೊಂದು ದಿವಸ, ಡೆಲ್ಲಿಲಿ ಸ್ವಲ್ಪ ನನಗೂ ಕೂಡ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಆಗಿತ್ತು. ನಾನು ಒಂದು 10-15 ದಿವಸದಿಂದ ಕೂಡ ನಾನು ಕ್ಷೇತ್ರದಕ್ಕೆ ಕೂಡ ಹೋಗೋಕ್ಕೆ ಭೇಟಿ ಮಾಡಿರಲಿಲ್ಲ. ಈಗ ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಮುಂದಿನ ದಿನಗಳಲ್ಲಿ ಅಲ್ಲಿ ಭೇಟಿ ಮಾಡಿ ಅಲ್ಲಿ ಏನೇನು ಆಗಿದೆ ಅದನ್ನು ತಿಳಿದುಕೊಂಡು ಸರ್ಕಾರಕ್ಕೆ ಗಮನಕ್ಕೆ ತಂದು ಅವ್ರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕ. ಯಾವಾಗ ಭೇಟಿ ಕೊಡ್ತೀರಿ? ಇನ್ನೊಂದು ಇವತ್ತು ಸಂಜೆ, ಇಲ್ಲ ಅಂತಂದರೆ ನಾಳೆ ಏನಾದ್ರು ಮಿಸ್ ಆದರೆ ಬುಧವಾರ ನಾನು ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ. ನಾಳೆ ಬೆಂಗಳೂರಿದೆ, ಇವತ್ತು ಸಂಜೆನೇ ನಾನು ಅವ್ರ ಹತ್ರ ಹೋಗಿ ಚರ್ಚೆಯನ್ನು ಮಾಡಿ ಒಂದು 6 ಗಂಟೆ 7 ಗಂಟೆಗೆ ಹೋಗಿ ಚರ್ಚೆ ಮಾಡಿ ಅಲ್ಲಿ ಏನೇನು ಆಗಿದೆ ಅಂತ ಅವ್ರ ಆಹ್ವಾನವನ್ನು ತೆಗೆದುಕೊಂಡು ನಾನು ಸರ್ಕಾರ ಗಮನ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಅನಿಲ್ ಚಿಕ್ಕಮದ್ ಮುಂಚೂಣಿಯಲ್ಲಿ ಇರ್ತಾರೆ 100%. ಯಾಕಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ತಾಲೂಕಲ್ಲಾಗಿರ್ಬೋದು ಭಾಳ ಜನ ವಿದ್ಯಾರ್ಥಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಮತ್ತು ಬೇರೆ ಬೇರೆ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ. ಖಂಡಿತವಾಗ್ಲೂ ನಮ್ಮ ಸರ್ಕಾರ ಯಾವತ್ತೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಇದ್ದು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು ಹೇಳ್ತಾರೆ ನಾವು SC/ST ವಿದ್ಯಾರ್ಥಿಗಳ ಕಾರಣಕ್ಕಾಗಿ ಜನಪ್ರತಿನಿಧಿ ನಮ್ಮ ಹತ್ರಕ್ಕೆ ಬರ್ತಾ ಇಲ್ಲ ಅಂತ. ತಾವು ಕೂಡ ST ರೆಪ್ರೆಸೆಂಟ್ ಮಾಡ್ತೀರಿ? ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಆಲ್ರೆಡಿ ಸ್ಚರ್ಚೆ ಮಾಡಿದ್ದೀವಿ. ಅವರು ನಮ್ಮನ್ನ ಕರೆದಿದ್ದೀರೋ, ಆಹ್ವಾನ ಮಾಡಿದ್ದಾರೋ, ನಮಗೆ ಅವ್ರಿಗೆ ಬಿಟ್ಟಿದ್ದು ಅವರ ವಿಚಾರವನ್ನು ಈಗ ಆಲ್ರೆಡಿ ನಾವು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಮತ್ತು ನಮ್ಮ MP ಅವ್ರ ಜೊತೆನೂ ಕೂಡ ನಾನು ಡಿಸ್ಕಷನ್ ಮಾಡಿದ್ದೀನಿ ಏನು ಮಾಡ್ಬೋದು ಅನ್ನೋದು ಕೂಡ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಬಜೆಟ್ಗಿಂತ ಜಾಸ್ತಿ ಅನುದಾನ ನಮ್ಮಲ್ಲಿ ಇಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾರಲ್ಲ. ನೋಡೋಣ, ಅದು ಕಾನೂನಲ್ಲಿ ಯಾವ್ಯಾವ ರೀತಿ ಮಾಡ್ಬೋದು, ಅನುಕೂಲ ಮಾಡ್ಬೋದು. ಕಾನೂನಲ್ಲಿ ಏನು ಚೌಕಟ್ಟಿರುತ್ತೆ, ಕಾನೂನು ಚೌಕಟ್ಟಿನಲ್ಲಿ ಯಾವ್ಯಾವ ರೀತಿ ಯೂನಿವರ್ಸಿಟಿಗಳಿಗೆ ದುಡ್ಡು ಕೊಡ್ತಿದ್ರು, ಇದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಒಂದು ಒಳ್ಳೆಯದಾಗತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇದೆ ಸರ್, ತಾವು ಕೂಡ 2 ಬಾರಿ ಶಾಸಕರಾಗಿದ್ದೀರಿ. ಅನಿಲ್ ಚಿಕ್ಕಮದ್ ಅವ್ರನ್ನ ನಾವು ಸಚಿವರಾಗಿ ನೋಡ್ಬೋದಾ ಇವಾಗ? ಇಲ್ಲ, ಯಾಕಂದರೆ ಭಾಳಷ್ಟು ಜನ ಸೀನಿಯರ್ಸ್ ಇದ್ದಾರೆ. ಈಗ ಆಲ್ರೆಡಿ ತನ್ವೀರ್ ಸೇಠ್ ಅವರು 6 ಬಾರಿ 7 ಬಾರಿ ಗೆದ್ದಿರ್ತಕ್ಕಂಥವ್ರು. ಜೊತೆಗೆ ನಮ್ಮ ಹಿರಿಯರಾಗಿದ್ದ ಪುಟ್ಟರಂಗ ಶೆಟ್ರು ಇರ್ಬೋದು, ಮಾದೇವಪ್ಪ ಸಾಹೇಬ್ರು ಇರ್ಬೋದು, ವೆಂಕಟೇಶ್ ಅಣ್ಣ ಅವರು ಇರ್ಬೋದು, ಇವರೆಲ್ಲ ಭಾಳ ಸೀನಿಯರ್ಸ್ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೋ ಒಂದು ಅವಕಾಶ ಸಿಗ್ತದೆ. ಅದು ಸಮುದಾಯದ ಕೂಗಿರ್ತಕ್ಕಂಥದ್ದು. ಈ ವಾಲ್ಮೀಕಿ ಸಮುದಾಯಕ್ಕೆ ಇದುವರೆಗೂ 18-20 ವರ್ಷದಿಂದ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಅದನ್ನು ಅವಕಾಶ ಮಾಡಿಕೊಡಿ ಅಂತ ಮುಖಂಡರುಗಳು ಮನವಿ ಮಾಡಿದ್ದಾರೆ. ನಾವು ಕೂಡ ವರಿಷ್ಠರಿಗೆ ನಾವು ಮನವಿ ಮಾಡಿದ್ವಿ, ಒಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ನೋಡೋಣ ಮುಂದಿನ. ಮೈಸೂರು ಪ್ರಾಂತ್ಯದಲ್ಲಿ ತಾವು ಒಬ್ಬರೇ ಕಾಣುತ್ತೆ ST ರೆಪ್ರೆಸೆಂಟೇಟಿವ್? ಯಾಕಂದರೆ HD ಕೋಟೆ ಒಂದೇ ರಿಸರ್ವೇಷನ್ ಇರ್ತಕ್ಕಂಥದ್ದು. ಇದು 12 ಜಿಲ್ಲೆಯಲ್ಲಿ ಒಂದೇ ರಿಸರ್ವೇಷನ್ ಇರೋದನ್ನ ನಾವು ಫೈಟ್ ಮಾಡಲೇಬೇಕಾಗ್ತದೆ. ಎಲ್ಲರೂ ಕೂಡ ಯಾರೇ ಬಂದು ನಿಂತರೂ ಕೂಡ HD ಕೋಟೆನೇ, ST ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ಅಲ್ಲೇ ನಿಲ್ಲಬೇಕಾಗ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಪಕ್ಷ ಯಾವ ರೀತಿ ಸ್ಥಾನಮಾನ ಕೊಡ್ತಾರೆ ಆ ಸ್ಥಾನಮಾನ ಕೆಲಸ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಕೊಡಬೇಕು ಅಂತ ಏನಾದರೂ ಕೇಳ್ಕೊಂಡಿದ್ದೀರಾ ಸರ್ ತಾವು? ಅವಕಾಶ ಮಾಡಿಕೊಡಿ ಅನ್ನೋದು ನಾವು ಕೇಳ್ತೀವಿ. ಯಾಕಂದರೆ ರಾಜಕೀಯದಲ್ಲಿ ಯಾರೂ ಕೂಡ ಸನ್ಯಾಸಿ ಅಲ್ಲ, ಎಲ್ರಿಗೂ ಒಂದೊಂದು ಆಸೆ ಇದ್ದೇ ಇರ್ತದೆ. ಒಂದು ಅವಕಾಶ ಸಚಿವ ಸ್ಥಾನ ಕೊಡಿ ಅನ್ನೋದು ಕೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕು ಕೂಡ. ಯಾಕಂದರೆ ಇವತ್ತು ಒಂದು ವಾಲ್ಮೀಕಿ ಸಮುದಾಯದಿಂದ ನಾವೆಲ್ಲ ಕೂಡ ಬಂದಿರತಕ್ಕಂಥದ್ದು. ನಮ್ಮ ಸಮುದಾಯಕ್ಕೆ ಒಂದು ರೆಪ್ರೆಸೆಂಟೇಟ್ ಆಗಿ ಒಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ಕೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ತೀರ್ಮಾನವನ್ನು ಮಾಡ್ತಾರೆ, ಮೈಸೂರು ಜಿಲ್ಲೆ ಅವ್ರದ್ದೇ ಇರೋದ್ರಿಂದ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಕೆಲವು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ನವ್ರು ಹೇಳ್ತಾರೆ ಜನರೇಷನ್ ಶಿಫ್ಟ್ ಅಂತ ಹೇಳ್ತಾರೆ, ಹಿರಿಯರಿಗಿಂತ ಕಿರಿಯರಿಗೆ ಅವಕಾಶ ಕೊಡಬೇಕು ಅಂತ. ಯಾಕಂದರೆ ಸೀನಿಯರಿಟಿನೂ ಕೂಡ ಇಲ್ಲಿ ಗುರ್ತು ಮಾಡಬೇಕಾಗ್ತದೆ. ಕೆಲವೊಂದು ಜಾತಿಯ ಆಧಾರದ ಮೇಲೆ, ಸೀನಿಯರಿಟಿ ಮೇಲೆ
ಇವೆಲ್ಲ ಕೂಡ ಅವಕಾಶವನ್ನು ಕಲ್ಪಿಸ್ಬೇಕಾಗ್ತದೆ. ಈ ಸತಿ ಒಂದು 5-6 ಜನಕ್ಕೆ ಇವ್ರಿಗೆ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕಾದು ನೋಡೋಣ. ನೀವು ಮತ್ತೆ ದರ್ಶನ್ ದ್ರೋಣ್ ಇಬ್ಬರು ಫೈಟ್ಲಿದ್ದೀರಿ. ಎಲ್ಲರೂ ಕೂಡ ಫೈಟ್ ಮಾಡಿಬಿಟ್ಟೆ ನಾವು MLA ಆಗೋದು. ಇದು ಕೂಡ ಫೈಟ್ ಮಾಡಿಬಿಟ್ಟೆ ನಾವು ತಗೋಬೇಕಾಗ್ತದೆ. ಥ್ಯಾಂಕ್ ಯು. ಇವೆಷ್ಟು ಅನಿಲ್ ಚಿಕ್ಕಮದಾರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಕುಮಾರ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.